ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವ್ಲಾಗ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 10:30 ಆಗಿದೆ. ಓಕೆನಾ, ಇವಾಗ ಒಂದೇನಾದರೂ ಸ್ಪೆಷಲ್ ವಿಡಿಯೋ ಮಾಡಬೇಕು ಅಂತ, ಸ್ಪೆಷಲ್ ವ್ಲಾಗ್ ಮಾಡಬೇಕು ಅಂತ. ಸ್ಪೆಷಲ್ ಅಂದರೆ ದೊಡ್ಡದಾಗಲ್ಲ, ಅದೇ ಸ್ವಲ್ಪ ಏನಪ್ಪ ಅಂದ್ರೆ ನಮ್ಮ ತಮ್ಮನ ಕಡೆನೇ ಒಂದೇನಾದರೂ ಕುಕಿಂಗ್ ಮಾಡಿಸ್ಕೋಬೇಕು ಅಂತ ನೋಡೋಣಂತ. ಏನು ಎಂತ ಇಲ್ಲ ಅಂತ ಏನಿಲ್ಲ, ಈಸಿಲಿ ಕೊಡ್ತೀನಿ. ನನಗೆ ಭಾಳ ಏನು ಮಾಡೋಕ್ಕೆ ಬೇರೆ ಬರೋಲ್ಲ, ಹಾಗಾಗಿ ಒಂದೇನೋ ಈಸಿ ಟಾಸ್ಕ್ ಕೊಡ್ತೀನಿ ಮಾಡೋಕ್ಕೆ. ಓಕೆ, ನೋಡೋಣ. ಅದನ್ನು ಈ ಚಾನಲಲ್ಲಿ ಅಪ್ಲೋಡ್ ಹಾಕತ್ತೆ. ಓಕೆನಾ, ಫಸ್ಟ್ ಅದು ಅಪ್ಲೋಡ್ ಹಾಕತ್ತೆ, ಆಮೇಲೆ ಈ ಲಾಗ್ ಬರ್ತೈತಿ. ಫಸ್ಟ್ ಅದು ಅಪ್ಲೋಡ್ ಆಗಿರ್ತೈತಿ, ಆಮೇಲೆ ಈ ಲಾಗ್ ಬರ್ತೈತಿ. ಹಾಗಾಗಿ ಓಕೆ, ನೋಡೋಣ. ಈಗ ಮಾಡೋಣ ಅಂತಂದೇಳಿ ಪ್ಲ್ಯಾನ್ ಮಾಡೀನಿ. ಇಲ್ಲಿ ನಮ್ಮ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ. ಇದು ಆಗೈತೆ, ಅನ್ನ ರೈಸ್ ಆಗೈತಿ, ಇಲ್ಲೇ ಮಾಡ್ಸೋಣಂತ. ಅದೇನು ಎಂತ ಎಲ್ಲ ಆ ವಿಡಿಯೋದಲ್ಲಿ ಬರ್ತದೆ. ಓಕೆನಾ, ಇವಾಗ ಅವನು ಎದ್ದು ಫ್ರೆಶ್ ಅಪ್ ಆಗ್ತದಾನ. ಹಾಗಾಗಿ ಎಲ್ಲ ಒಂದು ಫ್ರೆಶ್ ಅಪ್ ಎಲ್ಲ ಆಗಲಿ, ಹಾಗೆ ಮಾಡ್ಸೋಣಂತ. ನಾನು ಎದ್ದು ಭಾಳ ಹೊತ್ತಾಯ್ತು, ಅದರ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ, ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಒಂದು ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು. ಕೆಲಸ ಅಂದರೆ ಏನಂದ್ರೆ ಸ್ವಲ್ಪ ಲಾಗಿಂದ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ನಿನ್ನೆ ಒಂದು ಸ್ವಲ್ಪ ದೊಡ್ಡ ಸೀನ್ ಆಗಿರುತ್ತೆ ಫ್ಯಾಮಿಲಿ. ಏನಪ್ಪ ಅಂದ್ರೆ ನಿನ್ನೆ ಏನಾಯಿತು ಅಂದ್ರೆ ವ್ಲಾಗು ಎಡಿಟ್ ಮಾಡಿ ನೀವು ಬಿಟ್ಟಿನಿ, ಏನೋ ನೆನಪೇ ಇಲ್ಲ. 9 o'clock ಆಗಿತ್ತು ನೈಟ್. ಅವಾಗ ಸಡನ್ನಾಗಿ ನೆನಪಾಯ್ತು. ಹೆಂಗೆ ನೆನಪಾಯ್ತು ಅಂದ್ರೆ, ಅದು ನಾನು ನನ್ನ ಚಾನಲ್ ಚೆಕ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಅವಾಗ ಸಡನ್ನಾಗಿ ನೆನಪಾಗ್ಬಿಡ್ತೀನಿ, ವ್ಲಾಗ್ ಎಡಿಟ್ ಮಾಡಿಲ್ಲ, ಅಪ್ಲೋಡ್ ಮಾಡ್ಬೇಕಲ್ಲ ಅಂತ ಸಡನ್ನಾಗಿ ನೆನಪಾಗ್ಬಿಡ್ತು. ಅವಾಗ ಮತ್ತಮೇಲೆ ಎಲ್ಲ ಎಡಿಟ್ ಮಾಡಿಕೊಂಡು ಎಷ್ಟು ಗಂಟೆ ಹಿಡಿತಪ್ಪ, 1.5 hour ಆಯ್ತು ಎಡಿಟಿಗೆ. ಗೊತ್ತಾಯ್ತಾ, ಅಲ್ಲಾಗ ಒಂದು ಸ್ವಲ್ಪ ಲೆಂತಿ ಇತ್ತು, ಹಾಗಾಗಿ ಅದನ್ನೆಲ್ಲ ಎಡಿಟ್ ಮಾಡೋ ಅಷ್ಟಿಗೆ ಟೈಮ್ ಆಗಿಬಿಡ್ತು. ಆಮೇಲೆ ಅದು ಲೆಂತಿ ಇತ್ತು, ಬಟ್ ಅದರಲ್ಲಿ ಇನ್ನೂ ಬೇರೆ ಆ್ಯಡ್ ಕ್ಲಿಪ್ಸ್ ಆಗಿದ್ವು. ಹಾಗಾಗಿ ಅದನ್ನೆಲ್ಲ ತೆಗೆದು ಮಾಡಿ ಮಾಡೋ ಅಷ್ಟಿಗೆ ಅದನ್ನು ಶಾರ್ಟಾಗಿ ಆಯಿತು, ಹಂಗೇನು ಇದಾಗಲಿಲ್ಲ. ಬಟ್ ನೋಡಿರ್ತೇವೆ ಅಂದ್ಕೊಳ್ತೀನಿ. ಈ ಚಾನಲಲ್ಲಿ ಚಾಲೆಂಜ್ ವೀಡಿಯೋಸ್ ಎಲ್ಲ ಬರ್ತಿರ್ತವೆ. ಓಕೆನಾ, ನೋಡೋಣ, ಏನೋ ಡಿಫ್ರೆಂಟಾಗಿ ಚಾಲೆಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಒಮ್ಮೆ ಹಿಂಗೆ ವ್ಲಾಗು ಎಲ್ಲ ಮಾಡೋಣ ಅಂತ. ಓಕೆನಾ, ನಿಮಗೊಂಥರ ಚೇಂಜ್ ಇರುತ್ತಲ್ಲ, ಹಾಗಾಗಿ ಫ್ಯಾಮಿಲಿ ನೋಡೋಣ. ಮತ್ತಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದೇ ಮತ್ತೆ ಲೆಂತಿ ಆಗ್ಬಿಡ್ತೈತಿ, ಸ್ಟ್ರೇಟಿನಾಗಿರಿ. ಮತ್ತಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನನ್ನ ಕಡೆ ಕುಕಿಂಗ್ ಮಾಡಿಸಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಅದನ್ನೊಂದು ವಿಡಿಯೋ ಬರುತ್ತೆ. ಓಕೆನಾ, ಅದನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪಿನ್ ಮಾಡಿರ್ತೀನಿ. ಆಮೇಲೆ ಐಕಾನ್ ಒಳಗೆ ಬರ್ತೈತೆ ನೋಡಿರಿ, ಚೆಕ್ ಮಾಡಿರಿ. ಓಕೆ, ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಓಕೆನಾ, ಎಲ್ಲಾದರೂ ನೀವು ನೋಡ್ಬೋದು. ಸ್ಟೇಟಿನಾಗಿರಿ, ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀನಿ. 1 hour later. ಫ್ಯಾಮಿಲಿ, ಏನಪ್ಪ ಅಂದ್ರೆ ಫಸ್ಟು ವಿಡಿಯೋ ಮಾಡ್ಕೋಬೇಕು ಅಂತ ಇದ್ವಿ, ಬಟ್ ಆದ್ರೆ ನೀರು ಬರತ್ತಿದ್ದು, ಹೊಳೆ ನೀರು. ಹಾಗಾಗಿ ತುಂಬ್ಕೊಂಬಿಡೋಣ ಅಂತಂದು ನಮ್ಮ ಮಮ್ಮಿ ಅಡುಗೆಗೆಲ್ಲ ಇದೇ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ತುಂಬಬೇಕಿತ್ತು. ಹಾಗಾಗಿ ತುಂಬ್ತಾ ಇದ್ವಿ. ಆಮೇಲೆ ಮತ್ತೆ ಹೋಗ್ಬಿಡ್ತಾವೆ, ಹೇಳಾಕ್ತಾರಂಗಿಲ್ಲ. ಹಾಗಾಗಿ ಹಂಗೆ ಬರತ್ತಿದ್ವಲ್ಲ, ಬೇಗ ತುಂಬ್ಕೊಂಬಿಡೋಣ. ಸ್ವಲ್ಪ ಜೋರು ಅದು ನೋಡ್ಬೇಕಲ್ಲ, ಅದಕ್ಕಿಂತ ಬೇಗ ತುಂಬಿ ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಹಂಗೆ ಫ್ರೆಶ್ ಅಪ್ ಆಗಿ ಎಲ್ಲ ತುಂಬೋಣ. ನಾನು ಸ್ವಲ್ಪ ಕೈ ಪಚ್ಚ ಕೊಡಾಕನ ನಾನು ಹಾಕ್ತಾಯಿದ್ದೀನಿ. ಟಾಟ್ಕೊಂಡು ತುಂಬ್ಕೊಂಡ್ಬಿಟ್ರೆ ಆಯ್ತು. ಸ್ಟೇಟಿನಾಗಿರಿ, ಮತ್ತೆ ಆಮೇಲೆ ಲಾಗ್ ಕಂಟಿನ್ಯೂ ಮಾಡಿ ಇದೆಲ್ಲ ತುಂಬಿ ವಿಡಿಯೋ ಮಾಡಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡಿ ಸ್ಟೇಟಿನಾಗಿರಿ. A few minutes later. ಫ್ಯಾಮಿಲಿ, ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಪ್ಲ್ಯಾನ್ ಬದಲಾವಣೆ ಆಯಿತು. ಯಾಕಪ್ಪ ಅಂದ್ರೆ ಈವ್ನಿಂಗ್ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ವಿ. ಕುಕ್ಕಿಂಗು ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತಂದು. ಏನಪ್ಪ ಅಂದ್ರೆ ಈಗ ಟೈಮ್ ಆಲ್ರೆಡಿ ಎಷ್ಟಾಗೈತಿ, ಟೈಮು 11:50 ಆಗೈತಿ. ಬೆಳಗ್ಗಿನೇನು ಟಿಫನ್ ಏನು ತಿಂದಿಲ್ಲ ನಾವು. ಹಾಗಾಗಿ ಮತ್ತು ಸುಮ್ಮನೆ ಈಗ ಮಾಡ್ಕೊತಂದ್ರೆ ಟೈಮ್ ಬೇಕು, ಅದಕ್ಕೆ ಒಂದು 1 hour ಅಲ್ಲ ಟೈಮ್ ಬೇಕು. ಏನಿಲ್ಲ ಅಂದರೂ ವಿಡಿಯೋ ಮಾಡ್ಕೊಳಕ್ಕೆ 1.5 hour ಬೇಕು ವಿಡಿಯೋ ಮಾಡ್ಕೊಳಕ್ಕೆ. ಹಾಗಾಗಿ ಮತ್ತು ಸುಮ್ಮನೆ ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತಂದು. ಹಾಗಾಗಿ ಮತ್ತು ನೀರಿಗೆಲ್ಲ ತುಂಬಿಟ್ವಿ, ಆಗೆಲ್ಲ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಮತ್ತು ಸುಮ್ಮನೆ ಸಾಯಂಕಾಲ ಮಾಡ್ಕೊಳ್ಬಿಡು ಅಂತ. ಇವಾಗ ಊಟಕ್ಕೆ ರೆಡಿ ಮಾಡ್ಯಾರ ನಮ್ಮ ಮಮ್ಮಿ. ಬ್ಯಾಳೆ ಸಾಂಬಾರು, ಅನ್ನ ಮತ್ತು ಇದು ಮಿರ್ಚಿ ಮಾಡ್ಯಾರ. ಈಗ ಊಟ ಮಾಡ್ತಾಯಿದ್ದೀವಿ. ನಾನು ಮತ್ತು ತಮ್ಮ, ನಮ್ಮ ಮಮ್ಮಿ ಪಪ್ಪ ಎಲ್ಲರೂ ಮಾಡತ್ತಾರೆ. ಹೊರಗೆ ಊಟ ಮಾಡತ್ತಾರೆ. ನಾವು ಇಲ್ಲೇ ಹಂಗೆ ಒಂದು ಸ್ವಲ್ಪ ಏನಾದರೂ ವಿಡಿಯೋ ನೋಡ್ಕೊಂತ ಊಟ ಮಾಡೋಣ ಅಂತ ರೂಮಲ್ಲಿ ಊಟ ಮಾಡ್ತಾಯಿದ್ದೀವಿ. ಓಕೆ, ಸ್ಟೇಟಿನಾಗಿರಿ. ಒಂದು ಸ್ವಲ್ಪ ಊಟ ಮುಗಿಸ್ಕೊಂಡು ಆಮೇಲೆ ನೋಡೋಣ ಅಂತ ಏನಾಗತ್ತೆ ಅಂತ. ಯಾಕಂದರೆ ಇನ್ನು ಈವ್ನಿಂಗ್ ನಾವು ವಿಡಿಯೋ ಮಾಡೋದು ಅದೆಲ್ಲ ಆಮೇಲೆ ಏನಾಗತ್ತೆ ತೋರಿಸ್ತೀನಂತ. ಸ್ಟೇಟಿನಾಗಿರಿ, ಊಟ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 1 hour later. ಫ್ಯಾಮಿಲಿ, ಇವಾಗೆಲ್ಲ ವಿಡಿಯೋಸ್ ಎಲ್ಲ ಮುಗಿಸಿದ್ವಿ, ವಿಡಿಯೋ ಮಾಡೋದು ಮುಗಿಸಿದ್ವಿ. ಕುಕ್ಕಿಂಗ್ ವಿಡಿಯೋ ಮಾಡತ್ತಿದ್ದಲ್ಲ, ಅದು ಮುಗೀತು, ಎಲ್ಲ ಕಂಪ್ಲೀಟ್ ಆಯಿತು. ಚೆನ್ನಾಗಿ ಕೂಡ ಬಂದೈತಿ ಅಂದ್ಕೊತೀನಿ. ಇನ್ನು ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡೋಕೆ ಅಂತ ಗೊತ್ತಾಗುತ್ತೆ ಹೆಂಗೆ ಬಂದೈತಿ ಏನು ಅಂತೆಲ್ಲ. ಆಬ್ವಿಯಸ್ಲಿ ಚೆನ್ನಾಗಿ ಬಂದಿರ್ತೈತಿ. ಇಲ್ಲಿ ಏನು ಮಾಡ್ತಿದ್ವಿಪ್ಪ ಅಂದ್ರೆ ನಮ್ಮ ತಮ್ಮ ಸೇರಿಕೊಂಡು ಕಾರ್ನ್ ಸುಡ್ತಾಯಿದ್ದೀವಿ. ನಾ ಒಂದೆರಡು ಸುಟ್ಟೆ, ಈಗ ಅವ್ನು ಸುಡ್ತಾ ಇದ್ದಾನ ನೋಡ್ರಿ.
ಸುಟ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಒಂದೊಂದು ಕುತ್ಕೊಂಡು ತಿಂದಿದ್ವಿ, ಅದು ಕೂಡ ಲಾಗ್ ಮಾಡಿದ್ವಿ, ನೋಡಿದ್ರೆ ಅನ್ಕೊಂತೀನಿ. ಈಗ ಅದಕ್ಕೆ ಇನ್ನೊಂದು ಬಂದೈತಿ, ಅದನ್ನು ಸುಟ್ಕೊಂಡು ತಿನ್ನೋಣ ಅಂತ. ಸುಟ್ಟರೆ ತಿಂದರೆ ಚೆನ್ನಾಗಿ ಟೇಸ್ಟ್, ಅದು ಅಂತ ಡಿಫ್ರೆಂಟಾಗಿ ಚೆನ್ನಾಗಿರ್ತೈತಿ. ನಂಗೆ ಸುಟ್ಟು ತಿನ್ನೋಕೆ ಇಷ್ಟ ನನಗೆ. ನಿನಗೆ ಬಾಯ್ಲ್ ಮಾಡಿ ತಿನ್ನೋಕೆ ಇಷ್ಟ, ಸುಟ್ಟು ತಿನ್ನೋಕೆ ಇಷ್ಟ? ನನಗೆ ಬಾಯ್ಲ್ ಇಷ್ಟ ಆಗಲ್ಲ, ಸುಟ್ಟು ತಿನ್ನೋಕೆ ಇಷ್ಟ. ಸ್ವಲ್ಪ ಹಿಂಗೆ ಮೇಲೆ ಆಯಿಲ್ ಹೆಚ್ಕೋಬೇಕು, ಈ ಥರ ಸುಟ್ಟಿ ಮೇಲೆ ನೋಡಿರಿ. ಹಿಂಗೆ ಆಯಿಲ್ ಹಚ್ಕೊಂಡ್ರೆ ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಂತೈತೆ ಅದಕ್ಕೆ. ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂತೈತೆ. ಕಾರ್ಚಿ ಅದನ್ನು ಆಯ್ತಾ, ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂತೈತೆ. ನೋಡಿರಿ ಈ ಥರ ಆಯಿಲೆಲ್ಲ ಹಚ್ಚಿ ಇವಾಗ ಉಪ್ಪು ಹಚ್ಬೇಕು ಅದಕ್ಕೆ ಕ್ಲೀನಾಗಿ. ಎಲ್ಲ ಕಡೆನೂ ಹಚ್ಬೇಕು, ಎಲ್ಲ ಕಡೆ ಆಗಂಗೆ. ಈಗ ಎರಡು ರೆಡಿ ಮಾಡಿವಿ ಆಲ್ರೆಡಿ. ಇದೊಂದು ಅದು ಸ್ವಲ್ಪ ಇದಕ್ಕೆ ಟೈಮ್ ಹಿಡಿತೈತಿ, ಬಟ್ ಅದರ ಟೇಸ್ಟು ಕೂಡ ಚೆನ್ನಾಗಿ ಆಕತಿ. ಹೌದೇ, ಈಸಿಯಾಗಿ ಏನಾದರೂ ಸಿಗ್ತೈತಿ ಅಂದ್ರೆ ಅದು ಚೆನ್ನಾಗಿರಲ್ಲ ಅಂತ ಅರ್ಥ. ಸ್ವಲ್ಪ ಕಷ್ಟಪಟ್ಟು ಇದು ಮಾಡ್ಕೊಂಡ್ವಿ ಅಂದ್ರೆ ಚೆನ್ನಾಗಿರ್ತೈತಿ. ಆಯಿತಾ? ಹಾಗೆ ಎಲ್ಲನೂ ನೋಡಿರಿ. ಈಗ ಉಪ್ಪೆಲ್ಲ ಹಚ್ಚೀನಿ, ಸ್ವಲ್ಪ ಖಾರ ಪುಡಿ ಎಲ್ಲ ಹಚ್ಚೋಣಂತೆ. ನಿಮಗೆ ಎಷ್ಟು ಖಾರ ಬೇಕೋ ಹಂಗೆ ಹಚ್ಕೋಬೇಕು. ನಮ್ಗೆ ಸ್ವಲ್ಪ ಖಾರ ಆಗಿರ್ತಾರೆ ಇಷ್ಟ ಆಗತ್ತೆ. ಓಕೆ ನೋಡಿರಿ, ಕಂಪ್ಲೀಟಾಗಿ ಹಚ್ಚೀನಿ. ಇವಾಗ ಇದನ್ನು ಇನ್ನೊಂದು ಟೈಮ್ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಎಲ್ಲ ಕಡೆ ಇನ್ನೊಂದು ಸ್ವಲ್ಪ ಸುಟ್ಬಿಟ್ರೆ ರೆಡಿ ಆಗ್ಬಿಡುತ್ತೆ. ನೋಡ್ರಿ ತುಂಬಾ ಟೇಸ್ಟಾಗಿರುತ್ತೆ. ಸ್ವಲ್ಪ ಕೈ ವಾಶ್ ಮಾಡ್ಕೊಂಡು ಎಣ್ಣೆ ಎಲ್ಲ ಇರುತ್ತಲ್ಲ. ಇಲ್ಲಿ ವಿಂಡೋ ಓಪನ್ ಮಾಡೀನಿ, ಸ್ವಲ್ಪ ಗಾಳಿ ಬರ್ತೈತಿ, ಇಲ್ಲಾಂದ್ರೆ ಶೆಕೆ. ಹಾಂ ಚೆನ್ನಾಗಿ ಗಾಳಿ ಬರ್ತೈತಿ. ರೆಡಿ ಆಯ್ತಾ? ನೋಡ್ರಿ ರೆಡಿ ಆಯಿತು ನಮ್ಮದು ಕಾರ್ನು. ಇದಕ್ಕೊಂದು ಸ್ವಲ್ಪ ಬಿಡು ರೆಡಿ ಬಿಡು. ಇದು ಒಂದು ಈ ಕೈಲೇ ಮುಟ್ಟಾಕೋ ಬರೋಂಗಿಲ್ಲ, ಬಿಸಿ ಇರ್ತೈತಲ್ಲ ಹಂಗಾಗಿ. ಒಂದು ಸ್ವಲ್ಪ ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಕೋಬೇಕು, ಈ ಥರ ಲೆಮನ್ನ. ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಇದು ಒಂಥರ ಮಜಾ. ಅವ್ನು ರೆಡಿ ಆಯಿತು. ಇಲ್ಲಿ ತಿಂತಿಂದೆ ಮ್ಯಾಗಿ ಖಾಲಿ ಮಾಡ್ತಾನಂತಮ್ಮ. ಅವಾಗಿಂದ ಮಾಡ್ತಾ ನೀ ಮಾಡಿದ ಮ್ಯಾಗಿ ನೀ ತಿನ್ಬಾರ್ದು. ಇಲ್ಲೊಂದು ಸ್ವಲ್ಪ ಜಾಸ್ತಿ ತೆಗ್ದಿದ್ದೆ, ತಗೊಳ್ಳ ಬಿಡು, ನಾನು ತೆಗಿತೀನಿ, ಹಿಡ್ಕೊ. ನೋಡ್ರಿ ನನಗೆ ಎಷ್ಟು ಈಸಿಯಾಗಿ ತೆಗಿತೀನಿ. ನೀ ತೆಗದೇವ, ನಂಗೆ ಲಾಕ್ ಮಾಡಕ್ಕೆ ಹೋದಂಗಿಲ್ಲ, ನಂಗೆ ತೆಗೋದಂಗಿಲ್ಲ. ಹಿಡ್ಕೊ. ಹಾಂ, ನೀ ಲಾಕ್ ಮಾಡೋದು ದೊಡ್ಡದು. ಹಾಂ ಹಾಂ ಆಗಲಿಲ್ಲ, ಲಾಕ್ ಆಗಲಿಲ್ಲ. ನೋಡಿ ಯಾರು ತೆಗ್ದಿಂದ ಮಾಡಿ ಸಾಕದ ಒಂದೇ ಸದ್ದ ಆಗಲಿಲ್ಲ. ಹೌದು ಸರ್, ಅದು ಫಸ್ಟ್ ಟೈಮ್ ಅಲ್ಲ, ಇನ್ನೊಂದು ಟ್ರೈ ಮಾಡಬೇಕು. ಹಾಗೆ ಫ್ಯಾಮಿಲಿ ಇವಾಗ ಕಾರ್ನು ಮತ್ತು ಮ್ಯಾಗಿ ತಿಂತಾಯಿದ್ದೀನಿ. ಇದು ನಮ್ಮ ತಮ್ಮ ಬೈಟ್ ಮಾಡಿದ್ದು ನೋಡ್ರಿ. ಈ ಸ್ವಲ್ಪ ಏನೋ ದೊಡ್ಡದೈತಂತ, ಹಂಗಾಗಿ ಇದ್ರಾಗ ನಾವು ಒಂದು ಬೈಟ್ ಬೇಕು ಹಂಗಂದ್ರೆ ಇದು ತಗೋ ಅಂತಂದ. ಅದಕ್ಕೆ ನೋಡ್ರಿ ಒಂದು ಬೈಟ್ ಮಾಡಿಕೊಡ ನಂಗೆ. ಅವನಿಲ್ಲ ನೋಡ್ರಿ, ಜಸ್ಟ್ ಅವ್ನು ಹಂಗೆ ಸೇಮ್ ಎಲ್ಲ ಬೈಟ್ ಮಾಡಿದ್ದೆ. ಈಗ ಈಗ ಬೈಟ್ ಆಯ್ತು. ಬೇಡ ಇದು ನಂಗೆ ಇದ್ರ ಮೇಲೆ ಏನೋ ಒಂದು ಸ್ವಲ್ಪ ಇಷ್ಟ ಆಯ್ತು, ಹಂಗೆ ಅಂದ್ಕೊಂಡಿನಿ. ಸ್ಟೇಟನಾಗಿರಿ. ಈಗ ಕಾರ್ನ್ ತಿಂದು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಎಡಿಟ್ ಮಾಡ್ಬೇಕು. ಈಗ ವಿಡಿಯೋ ಮಾಡ್ಕೊಂಡು ಏನಾದ್ರು ಕುಕಿಂಗಿದ್ದು ಎಡಿಟ್ ಮಾಡಿ ಬೇಗ ಅಪ್ಲೋಡ್ ಮಾಡ್ಬೇಕು. ನೀನು ಮತ್ತು ಸುಮ್ಮನೆ ಲೇಟ್ ಆಗಿಬಿಡ್ತೈತಿ. ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಸ್ಟೇಟನಾಗಿರಿ. ಎಲ್ಲ ವಿಡಿಯೋ ಎಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಂತ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸ್ಟೇಟ್ ಫ್ಯಾಮಿಲಿ. ಇವಾಗ ಏನಪ್ಪ ಅಂದ್ರೆ ಸಾಯಂಕಾಲ ಇವಾಗ 6:30 ಆಗೈತಿ. ಸ್ವಲ್ಪ ಲಾಗೆಲ್ಲ ಎಡಿಟ್ ಮಾಡ್ಕೊತಾ ಇದ್ದೆ. ನಮ್ಮ ಮಮ್ಮಿ ಅಷ್ಟರೊಳಗೆ ಕಾಫಿ ಮಾಡಕ್ಕೆ ಬರೋದು. ಅವ್ರಿಗೆ ಪಾತ್ರೆ ತೊಳಿತಿದ್ದಾರೆ ನೋಡ್ರಿ. ಪಾತ್ರೆನೂ ಭಾಳ ಇದಾವೆ. ನಮ್ಮ ಮಮ್ಮಿ ಕೈಗೆ ಸ್ವಲ್ಪ ವಾಸಿ ಆಗೈತಿ, ಸ್ವಲ್ಪ ಪರವಾಗಿಲ್ಲ, ಅದಕ್ಕೆ ತೊಳ್ಯಾಕತ್ತಾರೆ. ತೋರ್ಸು ತಡಿ. ಹಾಂ, ಇಲ್ಲಿ ತಡಿ ತೋರಿಸಿ ಕರೆಕ್ಟ್ ಐತಿ. ಹೌದು. ಹಾಂ, ಇಲ್ಲಿ ನೋಡ್ರಿ ಹೋಗೈತಿ, ಆಲ್ಮೋಸ್ಟ್ ಹೋಗೈತಿ. ಒಂದು ಸ್ವಲ್ಪ ಅಷ್ಟೇ ಮಾರ್ಕ್ ಅಷ್ಟೇ ಐತದು, ಹಂಗಾಗಿ ತೊಳ್ಯಾತಾರೆ. ಕಾಫಿ ಮಾಡೋಣ ಅಂತ ಬೇರೆ ಕಾಫಿ ಮಾಡ್ಕೊಂಡು ನಮ್ಮ ಪಪ್ಪನ ಕೇಳಾಕತ್ತಾರ ಕಾಫಿ ಮಾಡು ಅಂತ, ಹಂಗಾಗಿ ಬೇಗ ಮಾಡೋಣ ಅಂತ. ನನ್ನ ತಮ್ಮ ನೋಡ್ರಿ ಏನೋ ಮಾಡತ್ತ. ಏನು ಮಾಡತ್ತೀವಿ? ಏನದು ಹೈಟ್ ಮಾಡಿ ನೋಡತ್ತಿದ್ದೀರಿ ಗಿರಿಗಿರಿ. ಇಲ್ಲಿ ಸೌಂಡ್ ಭಾಳ ಆಕತ್ತಿ. ನೀರು ಇಲ್ಲಿ ಸೌಂಡ್ ಇದು ನೆಲ್ಲಿ ಆನ್ ಮಾಡಿದ್ರೆ ಸೌಂಡ್ ಭಾಳ ಆಕತ್ತಿ.
ಕಾಫಿ ಮಾಡಿ ಸಿಗ್ತೀನಂತ ಸ್ಟೇಷನಿಗಿರೋದನ್ನ ಫ್ಯಾಮಿಲಿ. ಇವಾಗ ಕಾಫಿಗೆ ಇಟ್ಟಿನಿ ಇಲ್ಲಿ. ಕಾಫಿಗಿಟ್ಟು ಇವಾಗ ಒಂದು ಸ್ವಲ್ಪ ದೇವ್ರ ನೀರಿದಲ್ಲ ಕೆಳಗಡೆ ಗಿಡಕ್ಕೆ ಹಾಕ್ಬರೋಣ ಅಂತ ಇಲ್ಲ ಕೆಳಗಡೆ ಗಿಡಕ್ಕೆ ಹಾಕ್ಬರೋ ಅಂತ ನಿನ್ನೆ ಮಾಡಿದ್ದೆ. ನಿನ್ನೆ ಶುಕ್ರವಾರ ಎಲ್ಲ ಪೂಜೆ ಮಾಡಿದ್ರು ನಾನು. ಇವತ್ತು ಬೆಳಗ್ಗೆ ಹಾಕೋಣ ಅಂತ ಹಾಕಲಿಲ್ಲ, ಹಾಗಾಗಿ ಹಾಕೊಂಡ್ರಿ. ಫ್ಯಾಮಿಲಿ ಇವಾಗ ಒಂದು ಸ್ವಲ್ಪ ಇಲ್ಲಿ ಹೊರಗಡೆ ಕುತ್ಕೊಂಡು ಗಾಳಿ ಇತ್ತು, ಒಂದು ಸ್ವಲ್ಪ ಒಳಗೆ ಭಾಳ ಶೋಕಿ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ಹೊರಗೆ ಕುತ್ಕೊಂಡು ಕಾಫಿ ಕುಡಿತಾಯಿದ್ದೆ ನೋಡ್ರಿ. ಕಾಫಿ ಮಾಡ್ಕೊಂಬಂದೆ ನೋಡ್ರಿ. ಒಂದು ಸ್ವಲ್ಪ ಹಿಂಗಿದೆ. ಇವಾಗ ಸಾಯಂಕಾಲ 6:30 ಆಗಿದೆ ನೋಡ್ರಿ. ಟೈಮಿಂಗ್ ಎಷ್ಟು ಬೆಳಕೈತಿ. ಇಲ್ಲೇ ಮೆಟ್ಲ ಮೇಲೆ ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡ್ಕೊತ ಕಾಫಿ ಕುಡಿತಾಯಿದ್ದೀನಿ. ಇನ್ನು ಎಡಿಟ್ ಮಾಡೋದೈತಿ. ನೀವು ಭಾಳ ಆಗಿಲ್ಲ, ಬರೀ 3 ನಿಮಿಷದ ಎಡಿಟ್ ಆಗೈತಿ. ನೀವು ಭಾಳ ಐತಿ, ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀರ ಅಂತ ಸ್ಟೇಟಿನಿಗೆ ಬೇಬಿ ಎಡಿಟ್ ಮಾಡಬೇಕು. ಇಲ್ಲ ರಾತ್ರಿ ಆಗ್ಬಿಟ್ರೆ ಅಪ್ಲೋಡ್ ಲೇಟ್ ಆಗಿಬಿಡ್ತೈತೆ. ಹಂಗಾಗಿ ಒಂದು 2 ದಿನ ಅಂತ ಫುಲ್ ಲೇಟ್ ಆಗೈತಿ. ಹಾಗಾಗಿ ಒಂದು ಸ್ವಲ್ಪ ಬೇಗ ಅಪ್ಲೋಡ್ ಮಾಡೋದೈತಿ. ಸ್ಟೇಟಿನಿಗೆ ಫ್ಯಾಮಿಲಿ ಇವಾಗ ಏನಪ್ಪ ಅಂದ್ರೆ ಕೆಳಗಡೆ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತಿದ್ದು ನಾನು ನೆನ್ಪಡೆ. ನಮ್ಮ ಮಮ್ಮಿ ನೋಡ್ರಿ ಕರ್ಕೊಂಬಂದಾರೆ ಇಲ್ಲಿಗೆ ಬಟ್ಟೆ ತೆಗಿಬೇಕಂತಂದು ಕರ್ಕೊಂಬಂದಾರ. ಸುಮ್ಮನೆ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ ಅಣ್ಣವ್ರ ಕೆಳಗೆ ಮೆಟ್ಲ ಮೇಲೆ. ಇವಾಗ 4 ಇದೆ ಮಮ್ಮಿ ಬಟ್ಟೆ ನನಗೆ. ಇವು 4 ತೆಗಿಯೋಕೆ ಕರ್ದಿಲ್ಲ ಮಮ್ಮಿ. ಯಾಕ ಗಾಳಿ ಚೆನ್ನಾಗೈತೆ ಅದರಲ್ಲಿ ಮಸ್ತಾಗಿ ನೋಡ್ರಿ ಹೆಂಗೈತೆ ವ್ಯೂ. ಈಗ ಎಷ್ಟು ಗಂಟೆ ಗೊತ್ತಾ? 7 o'clock ಆಗೈತಿ. ಗಾಳಿ ಮಸ್ತಾಗಿ ಬಿಟ್ಟೈತಿ. ನಮ್ಮ ತಮ್ಮ ವಾವ್ ಇಲ್ಲಿ ನೋಡ್ರಿ ಬರ್ಡ್ಸ್ ಎಲ್ಲ ಹೆಂಗೆ ಆರ್ತದು ತೋರಿಸ್ತೀನಿ ತಡ್ರಿ. ಒಂದು ಪ್ರೇಮಿಗಾಗಿ ಪ್ರೇಮಿಯೊಬ್ಬ ಇರದ ಕ್ಷಣ, ಈ ತಿರುಗು ಭೂಮಿ ತಿರುಗದೆಂದು ಒಂದು ಕ್ಷಣ, ಇಲ್ಲಿ ಸನಿಹ ಉಂಟು ವಿರಹವುಂಟು ಪ್ರತಿದಿನ, ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ಮನ. ಓಕೆ ಸ್ಟ್ರೇಟಿನಾಗಿರಿ. ಒಂದು ಸ್ವಲ್ಪ ಬೇಗ ಬಟ್ಟೆ ಗಿಟ್ಟಿ ತಗೊಂಡು ಹೋಗೋಣ ಅಂತ ನಮ್ಮ ತಮ್ಮ ಬಂದಂಗೆ ಅನಿಸ್ತು. ಸ್ಲಿಪ್ಪರ್ ಸೌಂಡ್ ಆಯಿತು ಬಟ್ ಬಂದಿಲ್ಲ. ಓಕೆ ಸ್ಟ್ರೇಟಿನಾಗಿರಿ ಬಟ್ಟೆ ಗಿಟ್ಟಿ ತಗೊಂಡು ಕೆಳಗಡೆ ಹೋಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ವಿಡಿಯೋ ಎಡಿಟಿಂಗ್ ಮಾಡಿ ವಿಡಿಯೋ ಎಡಿಟ್ ಅಂತ ಮಾಡಬೇಕು ಬೇಗ, ಯಾಕಂದ್ರೆ ಲೇಟ್ ಆಗ್ಬಿಡುತ್ತಲ್ಲಿ. 7 o'clock ಆಗೈತಿ. ಒಂದು 8:30 ಹಿಂಗೆ ಅಪ್ಲೋಡ್ ಮಾಡೋಣ ಅಂತೈತಿ. ಬರ್ತಾ ಬೇಗ ಮಾಡಬೇಕು. ಆದರೆ ಮಾತ್ರ ಆಗಲ್ಲ. 8:30 ಮಟ್ಟ ಆಗೇ ಹಾಕತ್ತೆ ಎಡಿಟ್ಟು. ಅವಾಗ ಅಪ್ಲೋಡ್ ಮಾಡೋಣ ಅಂತ ಸ್ಥಿತಿನಾಗಿರಿ. ಮತ್ತೆ ಬೇಗ ಆಂಟಿ ಫ್ಯಾಮಿಲಿ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಅಂಗಡಿ ಹೋಗಿದ್ವಿ. ಹಾಲು ಇದ್ದಿದ್ದಿಲ್ಲ. ಹಾಲು ಮತ್ತು ಹಂಗೆ ಕುರ್ಕುರಿ ಬಿಸ್ಕೆಟ್ ತೊಗೊಂಡ್ವಿ. ಈಗ ಮನೆ ಕಡೆ ಹೋಗ್ತಾ ಇದ್ವಿ. ಮನೆಗೆ ಹೋಗಿ ಮೇಲೆ ಲಾಗ್ ಕಂಟಿನ್ಯೂ ಮಾಡಿದೆ ಸ್ಟೇಟಿನಾಗಿರಿ. ನೋಡಿರಿ ಫ್ಯಾಮಿಲಿ ನಾವೀಗ ಮನೆಗೆ ಬಂದ್ವಿ. ಇಲ್ಲಿ ನೋಡ್ರಿ ನಾ ಹೆಂಗೆ ಜಗಳ ಆಯ್ತು ಬಟ್ ಹಾಲು ಹಾಕತ್ತೆ ನೋಡ್ರಿ. ನಾ ಎಷ್ಟು ಕಿತ್ತಾಡಕತ್ತಾವು ಅಂತ. ಏನಪ್ಪ ಅಂದ್ರೆ ಇವಾಗ ಒಂದು ಸ್ವಲ್ಪ ಲಾಗಿಗೆಲ್ಲ ಅಪ್ಲೋಡ್ ಆಯಿತು. ಹೊರಗಡೆ ಅಂತಿದ್ದೆ ಒಂದು ಸ್ವಲ್ಪ ಹಿಂಗೆ ನೋಡ್ಕೊಂತ ವ್ಯೂನ. ಆಮೇಲೆ ಒಂದು ಸ್ವಲ್ಪ ನೆಟ್ ಸ್ಪೀಡ್ ಐತಿ, ಹಂಗಾಗಿ ಬೇಗ ಅಪ್ಲೋಡ್ ಆಕತಿ ಅಂತ ಹೊರಗಡೆ ಅಂತಿದ್ವಿ. ನಮ್ಮ ತಮ್ಮಂದಿನಿ ಅಪ್ಲೋಡ್ ಆಗಿಲ್ಲ. ಇನ್ನೂ ಒಂದು ಏನೋ ಹುಚ್ಚಾಟ ಆಯ್ತು ನಂಗೆ. ನಾವು ಕಡೆ ಸಿಮ್ ಹಾಕಿದ್ವಿ, ಏನೋ ಮಾಡಿದ್ವಿ ಜೀವಾಡು ಬೇಗ ಅಪ್ಲೋಡ್ ಆಗ್ಬೇಕಂತ. ಆದರೂ 9 o'clock ಆಯ್ತು ನೋಡ್ರಿ. ಫ್ಯಾಮಿಲಿ ಇಲ್ಲಾಗ ನಾನು ಏನು ಮಾಡಿದ್ದಿಲ್ಲ, ಹಾಗಾಗಿ ಈಗ ಏನು ಮಾಡ್ತಾಯಿದ್ದೀನಿ. ಈಗ ಎಡಿಟ್ ಮಾಡೋದು ಗೊತ್ತಾದ ಏನು ಮಾಡಿಲ್ಲಲ್ಲ ಅಂತ. ಇದು ಬ್ಲಾಗ್ ಆ್ಯಕ್ಚುಲಿ ನಿನ್ನೆ ಬರಬೇಕಿತ್ತು. ನಿನ್ನೆ ಬರೋಕ್ಕಾಗಿಲ್ಲ. ಯಾಕಪ್ಪ ಅಂದರೆ ಎಡಿಟ್ ಏನು ಮಾಡಿದ್ದಿಲ್ಲ. ಇನ್ನೊಂದು ಯಾಕಪ್ಪ ಅಂದ್ರೆ ನಿನ್ನೆ ಒಂದು ಸ್ವಲ್ಪ ಊರಿಗೆ ಹೋಗಿದ್ದೆ ದೇವರಿಗೆ. ಬೆಳಗ್ಗೆ ಒಂದು 10 o'clock 10:30 ಹೋಗಿ ನೈಟು 8:30 ಬಂದ್ವಿ. 8:30 PM ಬಂದ್ವಿ. ಬಂದು ಮತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಅಲ್ಲಿ ದೇವರಿಗೆಲ್ಲ ಅಡ್ಡಾಡಿದ್ವಿ. ಹಾಗಾಗಿ ಇದಾಗಿ ಮೇಲೆ ಇನ್ನೊಂದು ಬ್ಲಾಗ್ ಬರುತ್ತೆ ನೋಡ್ರಿ, ಅದ್ರಾಗ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಹೋಗಿದ್ವಿ ಅಂತ ಅನ್ನೋದು. ಹಾಗಾಗಿ ಒಂದು ಸ್ವಲ್ಪ ನಾನು ಹಾಕೋಕ್ಕಾಗಲಿಲ್ಲ ನಿನ್ನೆ. ನೀವು ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ ಫ್ಯಾಮಿಲಿ. ನಿನ್ನೆ ಹಾಕೋಕ್ಕಾಗಲಿಲ್ಲ ಲಾಗ್ನ. ಯಾಕಪ್ಪ ಮತ್ತು ಇದನ್ನು ಮತ್ತೆ ಇಲ್ಲೇ ಇದು ಮಾಡಬಾರ್ದು. ಹಾಗಾಗಿ ಕಂಟಿನ್ಯೂ ಮಾಡೋಣ. 1 day ಅಲ್ಲ ನಡೀತಿದ್ದೀನಿ, 100 days ಅಲ್ಲ ಇದು. ಹಾಗಾಗಿ ಹೆಂಗಾದರೂ ಮಾಡಿ ಇದು ಕಂಟಿನ್ಯೂ ಮಾಡೋಣ ಅಂಥೇಳಿ ಈ ಲಾಗಿಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಇನ್ಮೇಲೆ ಹಂಗಾಗಲ್ಲ. ಇನ್ಮೇಲೆ ಹೆಂಗಿದ್ರು ಹೆಂಗಾರ ಮಾಡಿ ಎಡಿಟ್ ಮಾಡಾದರೂ ನಾನು ಇದು ಮಾಡಿ ಅಪ್ಲೋಡ್ ಮಾಡ್ತೀನಿ ಡೈಲಿ. ಇದೊಂದು ಬ್ಲಾಗ್ ಬಂದಿಲ್ಲ ಅಷ್ಟೇ, ನಿನ್ನೆ ಒಂದು ಬ್ಲಾಗು. ಪ್ಲೀಸ್ ಅರ್ಥ ಮಾಡ್ಕೊತೀರ ಅಂದ್ಕೊತೀನಿ. ಓಕೆ ಈ ಲಾಗಲ್ಲಿ ಇಷ್ಟ. ಮತ್ತು ನಾಳೆ ಈಗ ನಾನು ಡೇ 9 ಇದು ಓಕೆನಾ. ನಿನ್ನೆ ಬರೋಕ್ಕೆ Day 9 ಅಂತ ಹಾಕ್ತೀನಿ ಓಕೆನಾ.
ಓಕೆ ಈ ಲಾಗಲ್ಲಿ ಇಷ್ಟೇ, ಮತ್ತು ನಾಳೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಇದಾಗಿ ಮೇಲೆ ಲಾಗ್ ಯಾವ್ದು ಬರುತ್ತೆ ಅಂತ ನಾವು ದೇವ್ರಿಗೆ ಹೋಗಿದ್ವಲ್ಲ ಅದು ಒಂದು ಸ್ವಲ್ಪ ಕ್ಲಿಪ್ ಮಾಡ್ಕೊಂಡಿನಿ, ಭಾಳ ಮಾಡ್ಕೊಳಕ್ಕಾಗಿಲ್ಲ, ಅದು ಗಡಿಬಿಡಿ ಒಳಗೆ ಆಗಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಅದನ್ನ ಹಾಕ್ತೀನಿ. ಓಕೆನಾ, ಸ್ಟೇಟ್ಯೂನ್ ಆಗಿರಿ, ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಂಟರ್ಟೈನ್, ಟೇಕ್ ಕೇರ್, ಬೈ ಬೈ, ಬಿ ಹ್ಯಾಪಿ, ಬಿ ಸೇಫ್, ಬೈ ಬೈ. Wait for the day 10 blog in date 2/6/2026. Thank you for watching day 9 blog. Subscribe, like, share, and comment.